ಓಂ ಶಾಂತಿ. ಓಂ ಶಾಂತಿ. ಮುರಳಿಯ ದಿನಾಂಕ 19/9/2024। मीठे बच्चे, तुम्हारा काम है अपने आप से बातें कर पावन बनना। दूसरी आत्माओं के चिंतन में अपना टाइम ವೇಸ್ಟ್ ಮತ್ ಕರೋ. ಮಧುರ ಮಕ್ಕಳೇ, ನಿಮ್ಮ ಕೆಲಸ ಆಗಿದೆ ನಿಮ್ಮ ಜೊತೆಗೆ ನೀವೇ ಮಾತಾಡಿಕೊಂಡು ಪಾವನ ಆಗುವುದು. ಅನ್ಯ ಆತ್ಮರ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. प्रश्न, कौन सी बात बुद्धि में आ गई तो पुरानी सब आदतें छूट जाएगी. ಯಾವ ಮಾತು ಬುದ್ಧಿಯಲ್ಲಿ ಬಂದರೆ ಎಲ್ಲ ಹಳೆ ಅಭ್ಯಾಸಗಳು ಹವ್ಯಾಸಗಳು ಬಿಟ್ಟು ಹೋಗ್ತವೆ. उत्तर, हम बेहद बाप की संतान है तो विश्व के मालिक ठहरे. हमें देवता बनना है. यह बात बुद्धि में आ गई तो पुरानी सब आदतें छूट जाएगी. ನಾವು ಬೇಹದ್ದಿನ ತಂದೆಯ ಮಕ್ಕಳು, ವಿಶ್ವದ ಮಾಲೀಕರು. ನಾವೇ ದೇವತಾ ಆಗಬೇಕಾಗಿದೆ. ಈ ವಿಚಾರ ಬುದ್ಧಿಯಲ್ಲಿ ಬಂದಾಗ ಹಳೆಯ ಎಲ್ಲ ಹವ್ಯಾಸಗಳು ಕೆಟ್ಟ ಅಭ್ಯಾಸಗಳು ಬಿಟ್ಟು ಹೋಗ್ತವೆ. तुम कहो न कहो आपे ही छोड़ देंगे. उल्टा सुल्टा खान पान शराब आदि खुद ही छोड़ देंगे. कहेंगे वाह, हमको तो यह लक्ष्मी नारायण बनना है. 21 जन्मों का राज्य भाग्य मिलता है तो क्यों नहीं पवित्र रहेंगे. ಬಾಬಾ ಹೇಳ್ತಾರೆ, ಒಬ್ಬರಿಗೆ ನೀವು ಹೇಳಿ ಅಥವಾ ಹೇಳದೇ ಇರಿ, ಯಾವಾಗ ಅವರ ಬುದ್ಧಿಯಲ್ಲಿ ಈ ಮಾತು ಬರ್ತದೆ, ನಾವೇ ಪರಮಾತ್ಮನ ಮಕ್ಕಳು, ವಿಶ್ವದ ಮಾಲೀಕರಾಗುವಂಥವರು ಎಂಬ ವಿಚಾರ ಬಂದಾಗ ಅವರಾಗಿ ಉಲ್ಟಾ ಊಟ ತಿಂಡಿಯನ್ನು ಅಥವಾ ಹೆಂಡ ಕುಡಿಯೋದನ್ನು ಬಿಟ್ಟು ಬಿಡ್ತಾರೆ. ಅವರವರೇ ಮಾತಾಡ್ಕೊಳ್ತಾರೆ, ವಾಹ, ನಾವು ಲಕ್ಷ್ಮೀನಾರಾಯಣ ಆಗಬೇಕಾಗಿದೆ. 21 ಜನ್ಮದ ರಾಜ್ಯ ಭಾಗ್ಯ ಸಿಗ್ತಾ ಇದೆ ಎಂದರೆ ನಾವು ಯಾಕೆ ಪವಿತ್ರ ಆಗಬಾರದು ಎಂಬ ವಿಚಾರ ಅಂತಹ ಮಕ್ಕಳಲ್ಲಿ ಬರ್ತದೆ. ओम शांति. बाप घड़ी घड़ी बच्चों का अटेंशन खिंचवाते हैं कि बाप की याद में बैठे हो. बुद्धि और कोई तरफ तो नहीं भागती है. बाप को बुलाते ही इसलिए है कि बाबा आकर हमें पावन बनाओ. पावन तो ज़रूर बनना है और नॉलेज तो तुम किसको भी समझा सकते हो. यह सृष्टि का चक्र कैसे फिरता है, किसको भी तुम समझाओ तो झट समझ जाएंगे. ಬಾಬಾ ಆಗಾಗ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಪ್ರಶ್ನೆ ಕೇಳ್ತಾ ಇರ್ತಾರೆ. ಮಕ್ಕಳೇ, ನೀವು ತಂದೆಯನ್ನು ನೆನಪು ಮಾಡ್ತೀರಾ? ನೆನಪು ಮಾಡುವಾಗ ನಿಮ್ಮ ಬುದ್ಧಿ ಆ ಕಡೆ ಈ ಕಡೆ ಹೋಗೋದಿಲ್ಲ ತಾನೇ? ನೀವು ಕರೆದಿದ್ದೇ ಹೇ ಪರಮಾತ್ಮ ನಮಗೆ ಪಾವನ ಮಾಡು ಅಂತ, ಪಾವನ ಮಾಡಲಿಕ್ಕಾಗಿ ಬಾ ಅಂತ ಕರೆದಿದ್ದೀನಿ ಅಂದಮೇಲೆ
ನೀವು ಅವಶ್ಯವಾಗಿ ಪಾವನ ಆಗಬೇಕು. ಈ ಜ್ಞಾನ ಅಂತೂ ತಿಳ್ಕೊಳ್ಳಿಕ್ಕೂ ಸಹಜ ಇದೆ, ತಿಳಿಸ್ಲಿಕ್ಕೂ ಸಹಜ ಇದೆ. ನೀವು ಯಥಾರ್ಥವಾಗಿ ಸೃಷ್ಟಿಚಕ್ರದ ಜ್ಞಾನ ತಿಳಿಸಿಕೊಟ್ರೆ ಕೆಲವರು ತಕ್ಷಣ ಅರ್ಥ ಮಾಡ್ಕೊಳ್ತಾರೆ. ಬಲ್ ಪವಿತ್ರ ನಹೀ ಹೋಗಾ तो भी नॉलेज तो पढ़ ही लेगा, कोई बड़ी बात नहीं. ಭಲೆ ಜ್ಞಾನ ಕೇಳಿದವರು ತಕ್ಷಣ ಪವಿತ್ರತೆಯ ಧಾರಣೆ ಮಾಡೋದಿಲ್ಲ, ಆದರೆ ಜ್ಞಾನ ಅಂತೂ ಅರ್ಥ ಮಾಡ್ಕೊಳ್ತಾರೆ. 84 का चक्र, हर एक युग की इतनी आयु, इतने जन्म, कितना सहज है. समझने के लिए ಜ್ಞಾನ ತಿಳ್ಕೊಳ್ಳೋದೇನು ಕಷ್ಟದ ವಿಚಾರ ಅಲ್ಲ. 84 ಜನ್ಮಗಳ ಚಕ್ರ, ಒಂದೊಂದು ಯುಗದ ಅವಧಿ, ಒಂದೊಂದು ಯುಗದಲ್ಲಿ ಇಷ್ಟಿಷ್ಟು ಜನ್ಮಗಳು. ಈ ಥರ ನೀವು ತಿಳಿಸಿದಾಗ ಜನ ಸಹಜವಾಗಿ ಅದನ್ನು ಅರ್ಥ ಮಾಡ್ಕೋತಾರೆ. ಇನ್ಕಾ ಕನೆಕ್ಷನ್ ಯಾದ ಸೆ ನಹೀ ಹೈ, ಯಹ ತೋ ಹೈ ಪಢಾಯಿ, ಬಾಪ್ ತೋ ಯಥಾರ್ಥ ಬಾತ ಸಮझाते हैं. ಆದರೆ ಜ್ಞಾನ ಅಂದರೆ ಯೋಗ ಅಲ್ಲ. ಯೋಗನೇ ಬೇರೆ, ಜ್ಞಾನನೇ ಬೇರೆ. ಜ್ಞಾನ ಕೇಳುವುದು ಸಹಜ, ಆದರೆ ನೆನಪು ಮಾಡುವುದು ಕಷ್ಟ. ಬಾಕಿ है सतो प्रधान बनने की बात, वह होंगे याद से. अगर याद नहीं करेंगे तो बहुत छोटा पद ಪಾಲೇಂಗೆ. ಜ್ಞಾನ ಎಲ್ಲರೂ ತಿಳ್ಕೊತಾರೆ, ಆದರೆ ಸತೋಪ್ರಧಾನ ಆಗಲಿಕ್ಕಾಗಿ ಬೇಕಾಗಿರುವುದು ಯೋಗ. ಆ ಯೋಗ ಅಥವಾ ನೆನಪನ್ನು ಸರಿಯಾಗಿ ಮಾಡದೇ ಹೋದರೆ ಅವರಿಗೆ ಭವಿಷ್ಯದಲ್ಲಿ ಚಿಕ್ಕ ಪದವಿ ಸಿಗ್ತದೆ. ಇತನಾ ऊंच पद पा नहीं सकेंगे. इसलिए कहा जाता है अटेंशन. बुद्धि का योग बाप के साथ हो, इनको ही प्राचीन योग कहा जाता है. ಅದಕ್ಕಾಗಿ ಬಾಬಾ ಪುನಃ ಪುನಃ ಎಚ್ಚರಿಕೆ ಕೊಡ್ತಾರೆ, ಮಕ್ಕಳೇ, ಬರೇ ಜ್ಞಾನ ಕೇಳಿ ಉಪಯೋಗ ಇಲ್ಲ, ಆದರೆ ಉನ್ನತ ಪದವಿಗಾಗಿ ನಿಮ್ಮ ಯೋಗ ತಂದೆಯ ಜೊತೆಗೆ ಸರಿಯಾಗಿ ಇರಬೇಕು. ಈ ಯೋಗಕ್ಕೆ ಪ್ರಾಚೀನ ಯೋಗ ಅಂತ ಹೇಳಲಾಗ್ತದೆ. ಟೀಚರ್ ಕೆ ಸಾಥ್ ಯೋಗ ತೋ ಹರೇಕ್ ಕಾ ಹೋಗಾ. ಮೂಲ ಬಾತ್ ಹೈ ಯಾದ್ ಕಿ. याद की यात्रा से ही सतो प्रधान बनना है और सतो प्रधान बन वापस घर जाना है. ವಿದ್ಯಾರ್ಥಿಗಳ ಯೋಗ ಟೀಚರ್ ಜೊತೆಗೆ ಇದ್ದೇ ಇರ್ತದೆ. ಹಾಗೆ ನಾವು ವಿದ್ಯಾರ್ಥಿಗಳ ಬುದ್ಧಿಯ ಯೋಗ ಪರಮ ಶಿಕ್ಷಕನ ಜೊತೆಗೆ, ತಂದೆಯ ಜೊತೆಗೆ ಇರಬೇಕು. ನೆನಪಿನ ಯಾತ್ರೆಯಿಂದಲೇ ನಾವು ಸತೋಪ್ರಧಾನ ಆಗಬೇಕಾಗಿದೆ. ಸತೋಪ್ರಧಾನ ಆಗಿ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಬಾಕಿ ಪಢಾಯಿ ತೋ ಬಿಲ್ಕುಲ್ ಸಹಜ है, कोई बच्चा भी समझ सकते. माया की युद्ध इस याद में ही चलती है. ಬಾಕಿ ಈ ವಿದ್ಯೆ ಅಥವಾ ಜ್ಞಾನ ತಿಳ್ಕೊಳ್ಳಿಕ್ಕೆ ಬಹಳ ಸಹಜ ಇದೆ. ಯೋಗ ಮಾಡುವುದು ಕಷ್ಟದ ವಿಷಯ ಆಗಿದೆ. ಜ್ಞಾನ ಚಿಕ್ಕ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ, ಆದರೆ ಮಾಯಾಜೀತ ಆಗುವ ಪುರುಷಾರ್ಥ ಎಲ್ಲರೂ ಮಾಡೋದಿಲ್ಲ. ಯೋಗ ಮಾಡುವುದರಲ್ಲಿನೇ ಮಾಯೆ ಜೊತೆಗೆ ಯುದ್ಧ ನಡೀತದೆ. तुम बाप को याद करते हो और माया फिर अपनी तरफ खींचकर भुला देती. ऐसे नहीं कहेंगे कि मेरे में तो शिव बाबा बैठा है, मैं शिव हूँ. नहीं,
मैं आत्मा हूँ, शिव बाबा को याद करना है. ಬಾಬಾ ಮತ್ತೆ ಮತ್ತೆ ನೆನಪು ಮಾಡಿಕೊಡ್ತಾರೆ. ಮಾಯೆ ಮತ್ತೆ ಮತ್ತೆ ಮರೆಸಿಬಿಡ್ತದೆ. ಈ ಥರ ಎಂದೂ ತಿಳ್ಕೋಬಾರ್ದು, ನನ್ನಲ್ಲಿ ಶಿವ ಬಾಬಾ ಇದ್ದಾರೆ, ನಾನೇ ಶಿವ ಆಗಿದ್ದೀನಿ. ಅಲ್ಲ, ನಾನು ಆತ್ಮ ಆಗಿದ್ದೀನಿ. ಆತ್ಮ ಆಗಿ ನಾನು ಶಿವ ತಂದೆಯನ್ನು ನೆನಪು ಮಾಡಬೇಕು. ऐसे नहीं मेरे अंदर शिव की प्रवेशता है, ऐसे हो नहीं सकता. बाप कहते हैं मैं कोई में जाता नहीं हूँ. ನನ್ನಲ್ಲಿ ಶಿವನ ಪ್ರವೇಶತೆ ಆಗ್ತದೆ ಅಂತ ಹೇಳುವುದು ತಪ್ಪಾಗಿದೆ. ಶಿವಬಾಬಾ ಯಾರ ದೇಹದಲ್ಲಿನೂ ಪ್ರವೇಶ ಮಾಡೋದಿಲ್ಲ. ಕೇವಲ ಬ್ರಹ್ಮ ತಂದೆಯ ದೇಹದಲ್ಲಿ ಮಾತ್ರ प्रवेश ಮಾಡ್ತಾರೆ. सिर्फ इस रथ पर सवार होकर ही तुम बच्चों को समझाते. ಕೇವಲ ಈ ರಥದಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ನಿಮಗೆ ಜ್ಞಾನ ತಿಳಿಸ್ತೀನಿ. हाँ, कोई डल बुद्धि बच्चे है और कोई अच्छा जिज्ञासु आ जाता है तो उनकी सर्विस अर्थ मैं प्रवेश कर दृष्टि दे सकता हूँ, सदैव नहीं बैठ सकता. ಆದರೆ ಒಂದು ವೇಳೆ ಮಂದಬುದ್ಧಿ ಮಕ್ಕಳ ಮುಂದೆ ಒಳ್ಳೊಳ್ಳೆ ಜಿಜ್ಞಾಸುಗಳು ಬಂದರೆ ಸೇವೆಗಾಗಿ ನಾನು ಆ ಮಕ್ಕಳಲ್ಲಿ ಪ್ರವೇಶ ಮಾಡಿ ದೃಷ್ಟಿ ಕೊಡ್ತೀನಿ. ಆದರೆ ಅವರ ದೇಹದಲ್ಲಿನೇ ಕುತ್ಕೊಳ್ಳೋದಿಲ್ಲ. ಬಹುರೂಪ ಧಾರಣ ಕರ್ किसका भी कल्याण कर सकते हैं. ಬಹುರೂಪಗಳನ್ನು ಧಾರಣೆ ಮಾಡಿ ನಾನು ಒಬ್ಬರ ಕಲ್ಯಾಣ ಮಾಡಬಹುದು. बाकी ऐसे कोई नहीं कह सकते कि मेरे में शिव बाबा की प्रवेशता है, मुझे शिव बाबा यह कहते नहीं. ಆದರೆ ಯಾವ ಮಕ್ಕಳು ಸಹ ಈ ಥರ ಹೇಳುವಂತಿಲ್ಲ, ನನ್ನಲ್ಲಿ ಶಿವಬಾಬಾ ಪ್ರವೇಶ ಮಾಡ್ತಾರೆ, ನನಗೆ ಶಿವಬಾಬಾ ಬಂದು ಈ ಥರ ಹೇಳ್ತಾರೆ. ಅಲ್ಲ, ಶಿವಬಾಬಾ ಬಂದಿದ್ದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಆ ಥರ ಬಂದು ಚಮತ್ಕಾರ ಮಾಡಿ ಹೋಗಿಬಿಡ್ತಾರೆ. ಮೂಲ ಬಾತ್ ಹೇ ಪಾವನ್ ಬನ್ನೆ ಕಿ, ಫಿರ್ ಪಾವನ್ ದುನಿಯಾ में जा सके. 84 का चक्र तो बहुत सहज समझाते. चित्र सामने लगे हुए, बाप बिगर इतना ज्ञान कोई दे न सके. आत्मा को ही नॉलेज मिलती है, उनको ही ज्ञान का तीसरा नेत्र कहा जाता है. आत्मा को ही सुख दुख होता है, उनको यह शरीर है ना. ಬಾಬಾ ಹೇಳ್ತಾರೆ, ಚಿತ್ರಗಳ ಮೂಲಕ ಜ್ಞಾನ ಹೇಳುವುದಕ್ಕೂ ಸಹಜ, ಕೇಳುವುದಕ್ಕೂ ಸಹಜ. ಬಾಬಾ ಬಂದು ಆತ್ಮಕ್ಕೆ ಜ್ಞಾನದ 3ನೇ ನೇತ್ರ ಕೊಟ್ಟಿದ್ದಾರೆ. ಆತ್ಮನೇ ಸುಖ ದುಃಖವನ್ನು ದೇಹದ ಮೂಲಕ ಅನುಭವಿಸ್ತದೆ. ಆತ್ಮ ಹಿ ದೇವತಾ ಬಂತಿ ಹೇ. कोई बैरिस्टर, कोई व्यापारी, आत्मा ही बनती. अब आत्माओं से बाप बैठ बात करते हैं, अपनी पहचान देते हैं. ಆತ್ಮನೇ ದೇವತಾ ಆಗ್ತದೆ, ಆತ್ಮನೇ ಬ್ಯಾರಿಸ್ಟರ್ ಆಗ್ತದೆ, ಆತ್ಮನೇ ವ್ಯಾಪಾರಿ ಆಗ್ತದೆ. ಈಗ ತಂದೆ ಬಂದು ಜ್ಞಾನ ಹೇಳುವುದು ಸಹ ಆತ್ಮರಿಗೆ ಜ್ಞಾನ ಹೇಳ್ತಾರೆ, ತಮ್ಮ ಪರಿಚಯ ಕೊಡ್ತಾರೆ. तुम जब देवता थे तो मनुष्य ही थे, परंतु पवित्र आत्माएं थे. अभी तुम पवित्र नहीं हो, इसलिए तुम्हें देवता नहीं कह सकते. अब देवता बनने के लिए पवित्र जरूर बनना है. ಬಾಬಾ ಹೇಳ್ತಾರೆ, ದೇವತೆಗಳು ಸಹ ಮನುಷ್ಯರೇ, ಆದರೆ ಅವರೆಲ್ಲರೂ ಪವಿತ್ರ ಆತ್ಮರು. ಈ ಕಲಿಯುಗದಲ್ಲಿ ಒಬ್ಬರೂ ಪವಿತ್ರ ಆತ್ಮ
ಇಲ್ಲ. ಆದ್ದರಿಂದ ಇವರಿಗೆ ದೇವತಾ ಅಂತ ಹೇಳೋದಿಲ್ಲ. ದೇವತೆಗಳು ಅಂದರೆ ಅವರು ಅವಶ್ಯವಾಗಿ ಪವಿತ್ರ ಆಗಿರ್ತಾರೆ. ಉಸ್ಕೆ ಲಿಯೇ ಬಾಬಾ ಕೋ ಯಾದ್ ಕರ್ನಾ ಹೈ. ನಾವು ಪವಿತ್ರ ದೇವತಾ ಆಗಬೇಕಾದ್ರೆ ತಂದೆಯನ್ನು ನೆನಪು ಮಾಡಬೇಕು. ಅಕ್ಸರ್ ಕರ್ಕೆ ಯಹಿ ಕಹತೆ ಬಾಬಾ ಮೇರೆ ಸೆ ಯಹ ಭೂಲ್ ಹುಯಿ जो हम देह अभिमान में आ गए. बाप समझाते पावन जरूर बनना है, कोई विकर्म नहीं करो, तुमको सर्वगुण संपन्न यहाँ बनना है. पावन बनने से मुक्ति धाम में चले जाएंगे और कोई प्रश्न पूछने की बात ही नहीं. ಅನೇಕ ಮಕ್ಕಳು ಹೇಳ್ತಾರೆ, ಬಾಬಾ ನಾವು ದೇಹ ಅಭಿಮಾನದಲ್ಲಿ ಬಂದುಬಿಡ್ತೀವಿ, ದೇಹ ಅಭಿಮಾನದಲ್ಲಿ ಬಂದು ತಪ್ಪುಗಳನ್ನು ಮಾಡ್ತೀವಿ ಅಂತ. ಬಾಬಾ ಹೇಳ್ತಾರೆ, ಯಾವುದೇ ಕಾರಣದಿಂದ ನೀವು ಆ ಥರ ದೇಹ ಅಭಿಮಾನದಲ್ಲಿ ಬಂದು ವಿಕರ್ಮಗಳನ್ನು ಮಾಡಬಾರದು. ಸರ್ವಗುಣ ಸಂಪನ್ನ ಆಗಬೇಕು, ಇಲ್ಲಿಯೇ ಪಾವನ ಆಗಬೇಕು, ಪಾವನ ಆಗಿ ಮುಕ್ತಿಧಾಮಕ್ಕೆ ಹೋಗಬೇಕು. ಇದರಲ್ಲಿ ಪ್ರಶ್ನೆ ಕೇಳುವ ಅಗತ್ಯನೇ ಇಲ್ಲ. ತುಮ್ ಅಪನೆ ಸೆ ಬಾತ್ ಕರೋ, दूसरी आत्माओं का चिंतन नहीं करो. कहते हैं लड़ाई में 2 करोड़ मरे, इतनी आत्माएं कहाँ गई? अरे वह कहाँ भी गए, उसमें तुम्हारा क्या जाता है? तुम क्यों टाइम वेस्ट करते हो? और कोई भी बात पूछने की दरकार ही नहीं. ಯುದ್ಧದಲ್ಲಿ 2 ಕೋಟಿ ಜನ ಸಾಯ್ತಾರೆ ಅಂತ ತಿಳ್ಕೊಳ್ಳಿ. ಆಗ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಆ 2 ಕೋಟಿ ಆತ್ಮರು ಎಲ್ಲಿಗೆ ಹೋದರು ಅಂತ. ಬಾಬಾ ಹೇಳ್ತಾರೆ, ಅವರು ಎಲ್ಲಿಗೆ ಹೋಗಬೇಕಿತ್ತು ಅಲ್ಲಿ ಹೋಗಿರ್ತಾರೆ. ನೀವ್ಯಾಕೆ ಅದರ ಬಗ್ಗೆ ಚಿಂತನೆ ಮಾಡಿ ಸಮಯ ವೇಸ್ಟ್ ಮಾಡ್ತೀರಿ? ತುಮಾರಾ ಕಾಮ್ ಹೇ पावन बनकर पावन दुनिया का मालिक बनना, और बातों में जाने से मूंझ पड़ेंगे. कोई को पूरा उत्तर नहीं मिलता है तो मूंझ पड़ते. ನಿಮ್ಮ ಕೆಲಸ ಆಗಿದೆ ಪಾವನ ಆಗಿ ಪಾವನ ಪ್ರಪಂಚದ ಮಾಲೀಕ ಆಗುವುದು. ಅನ್ಯ ವಿಚಾರಗಳಲ್ಲಿ ಹೋಗಿದ್ದೇ ಆದರೆ ನೀವು ತಬ್ಬಿಬ್ಬ ಆಗಿಬಿಡ್ತೀರಿ. ಒಬ್ಬರಿಗೆ ಸರಿಯಾದ ಉತ್ತರ ಸಿಗದೇ ಇದ್ದಾಗ ಅವರು ಗೊಂದಲಕ್ಕೆ ಒಳಗಾಗಿ ಬಿಡ್ತಾರೆ. ಬಾಪ್ ಕಹತೆ ಮನ್ ಮನಾ ಭವ, ದೇಹ ಸಹಿತ ದೇಹಕ್ಕೆ सब संबंध छोड़ो, मेरे पास ही तुमको आना है. मनुष्य मरते हैं तो जब स्मशान में ले जाते, उस समय मोह इस तरफ, पाँव स्मशान तरफ रखते. जब शमशान के पास पहुँचते हैं तो पाँव इस तरफ और मोह शमशान की तरफ कर देते हैं. तुम्हारा भी घर ऊपर में है ना, ऊपर में कोई पतित जा नहीं सकते. ಬಾಬಾ ಹೇಳ್ತಾರೆ, ಮನ್ ಮನಾ ಭವ, ದೇಹ ಸಹಿತವಾಗಿ ದೇಹದ ಸಂಬಂಧಗಳನ್ನು ಮರೆತು ನನ್ನ ಹತ್ತಿರ ಬನ್ನಿರಿ. ನೀವು ಕೊನೆಗೆ ನನ್ನ ಹತ್ತಿರನೇ ಬರಬೇಕಾಗಿದೆ. ಲೌಕಿಕದಲ್ಲಿ ಒಂದು ಶವವನ್ನು ಸ್ಮಶಾನದ ಕಡೆಗೆ ತಗೊಂಡು ಹೋಗುವಾಗ ಕಾಲು ಸ್ಮಶಾನದ ಕಡೆಗೆ, ತಲೆ ಊರಿನ ಕಡೆಗೆ ಇರ್ತದೆ. ಸ್ಮಶಾನದ ಒಳಗೆ ಹೋಗುವಾಗ ಕಾಲು ನಗರದ ಕಡೆಗೆ, ತಲೆ ಸ್ಮಶಾನದ ಕಡೆಗೆ ಮಾಡಿಬಿಡ್ತಾರೆ. ಏಕೆ ಎಂದರೆ ಎಲ್ಲರೂ ಕೊನೆಗೆ ಮೇಲಿರುವಂತಹ ಆ ಪರಮಧಾಮಕ್ಕೆ ಹೋಗಬೇಕಾಗಿದೆ. ऊपर में कोई पतित जा नहीं सकते.
पावन बनने के लिए बुद्धि का योग बाप के साथ लगाना है, बाप के पास ಮುಕ್ತಿಧಾಮ್ में जाना है. ಬಾಬಾ ಹೇಳ್ತಾರೆ, ಪಾವನ ಆಗದೆ ವಿನಃ ಒಬ್ಬರೂ ಪರಮಧಾಮಕ್ಕೆ ಹೋಗುವಂತೆ ಇಲ್ಲ. ಇನ್ನು ಪಾವನ ಆಗಬೇಕಾದರೆ ಬುದ್ಧಿಯ ಯೋಗ ಪರಮಾತ್ಮನ ಜೊತೆಗೆ ಜೋಡಿಸಬೇಕು. ತಂದೆಯ ಹತ್ತಿರ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. पतित ही बुलाते हैं कि आकर हमको पावन बनाओ, लिबरेट करो. तो बाप कहते अब पवित्र बनो. बाप जिस भाषा में समझाते हैं उसमें ही कल्प कल्प समझाएंगे. ಪತಿತ ಮನುಷ್ಯರೇ ಪರಮಾತ್ಮನನ್ನ ಕರಿತಾ ಇದ್ದಾರೆ. ಹೇ ಭಗವಂತ, ಬಂದು ನಮಗೆ ಪಾವನ ಮಾಡು, ಮುಕ್ತಿ ಕೊಡು ಅಂತ. ಈಗ ತಂದೆ ಬಂದು ಪವಿತ್ರ ಮಾಡ್ತಿದ್ದಾರೆ. ಯಾವ ಭಾಷೆಯಲ್ಲಿ ಬಾಬಾ ಈಗ ಜ್ಞಾನ ತಿಳಿಸ್ತಾ ಇದ್ದಾರೋ ಅದೇ ಭಾಷೆಯಲ್ಲಿ ಕಲ್ಪ ಕಲ್ಪಕ್ಕೂ ಜ್ಞಾನ ತಿಳಿಸ್ತಾರೆ. जो भाषा इनकी होगी उसमें ही समझाएंगे ना. आजकल हिंदी बहुत चलती है, ऐसे नहीं कि भाषा बदल सकती है, नहीं. संस्कृत भाषा आदि कोई देवताओं की तो है नहीं. हिंदू धर्म की संस्कृत नहीं, हिंदी ही होनी चाहिए. ಬಾಬಾ ಹೇಳ್ತಾರೆ, ಇತ್ತೀಚೆಗೆ ಹಿಂದಿ ಭಾಷೆಯ ಪ್ರಚಾರ ಜಾಸ್ತಿ ಆಗ್ತಿದೆ. ಹಿಂದಿ ಭಾಷೆ ಭಾರತದ ರಾಷ್ಟ್ರ ಭಾಷೆ ಆಗಿರುವ ಕಾರಣ ಬಾಬಾ ಹಿಂದಿ ಭಾಷೆಯಲ್ಲಿ ಈ ಒಂದು ಶಿಕ್ಷಣವನ್ನು ಕೊಡ್ತಾರೆ. ಹಿಂದಿ ಭಾಷೆನೇ ದೇವತೆಗಳ ಭಾಷೆ ಆಗಿತ್ತು. ಸಂಸ್ಕೃತ ಭಾಷೆ ದೇವತೆಗಳ ಭಾಷೆ ಆಗಿರಲಿಲ್ಲ. फिर संस्कृत क्यों उठाते हैं? तो बाप समझाते हैं, जहाँ सब बैठते हो तो बाप की याद में ही बैठना है और कोई बातों में तुम जाओ ही नहीं. ಬಾಬಾ ಹೇಳ್ತಾರೆ, ಸಂಸ್ಕೃತ ಭಾಷೆ ನಮಗೆ ಬೇಕಿಲ್ಲ. ಹಿಂದಿ ಭಾಷೆಯಲ್ಲಿ ಬಾಬಾ ಜ್ಞಾನ ತಿಳಿಸ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸೇರಿ ಆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇತರ ಮಾತುಗಳಲ್ಲಿ ನಾವು ಹೋಗಬಾರದು. ಇತನೆ ಮಚ್ಚರ್ ನಿಕಲ್ತೆ ಹೇ, ಕहाँ जाते हैं? अर्थक्वेक में ढेर के ढेर फट से मरते हैं, आत्माएं कहाँ जाती है? इसमें तुम्हारा क्या संबंध है? ಅನೇಕರು ಪ್ರಶ್ನೆ ಕೇಳ್ತಿರ್ತಾರೆ. ರಾಶಿ ರಾಶಿ ಸೊಳ್ಳೆಗಳು ಒಂದೇ ಸಮಯದಲ್ಲಿ ಸಾಯ್ತಾರೆ. ಅನೇಕರು ಪ್ರಶ್ನೆ ಮಾಡ್ತಾರೆ, ರಾಶಿ ರಾಶಿ ಸೊಳ್ಳೆಗಳು ಒಂದೇ ಸಮಯದಲ್ಲಿ ಸಾಯ್ತವೆ ಅಂದರೆ ಆ ಸೊಳ್ಳೆಗಳ ಆತ್ಮ ಎಲ್ಲಿ ಹೋಗ್ತದೆ? ಭೂಕಂಪದಲ್ಲಿ ರಾಶಿ ರಾಶಿ ಜನ ಒಟ್ಟಿಗೆ ಸಾಯ್ತಾರೆ ಅಂದಾಗ ಆ ಆತ್ಮಗಳು ಎಲ್ಲಿ ಹೋಗ್ತಾರೆ? ಬಾಬಾ ಹೇಳ್ತಾರೆ, ಅಂಥ ಪ್ರಶ್ನೆಗಳಲ್ಲಿ ನೀವು ಹೋಗಬೇಡಿ. ಅದಕ್ಕೂ ನಿಮಗೂ ಏನು ಸಂಬಂಧನೇ ಇಲ್ಲ. ತುಮಕೋ ತೋ ಬಾಪನೆ श्रीमत दी है कि अपनी उन्नति के लिए पुरुषार्थ करो, औरों के चिंतन में मत जाओ. ಬಾಬಾ ಏನು ಹೇಳಿದ್ದಾರೆ? ನಿಮ್ಮ ಉನ್ನತಿಗಾಗಿ ನೀವು ಪುರುಷಾರ್ಥ ಮಾಡಿ, ಅನ್ಯರ ಚಿಂತನೆಯಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ऐसे तो अनेक बातों का चिंतन हो जाएगा. ಆ ಥರ ಏನಾದರೂ ಚಿಂತನೆ ಮಾಡ್ತಾ ಹೋದರೆ ಜಗತ್ತಿನ ಬಗ್ಗೆ ಅನೇಕ ವಿಷಯಗಳ ಚಿಂತನೆ ಮಾಡಬೇಕಾಗ್ತದೆ. ಬಸ್ ತುಮ್ ಮುझे ಯಾದ್ ಕರೋ, जिसके लिए बुलाया है उस युक्ति में चलो. ಅವರ ಇವರ ಬಗ್ಗೆ, ಪಶು ಪ್ರಾಣಿಗಳ ಬಗ್ಗೆ ಏನನ್ನೂ ಸಹ ಯೋಚನೆ ಮಾಡಬೇಡಿ. ನೀವು
ಯಾವ ಉದ್ದೇಶದಿಂದ ನನ್ನನ್ನು ಕರೆದಿದ್ದೀರಿ ಆ ಉದ್ದೇಶವನ್ನು ಸಂಪೂರ್ಣ ಮಾಡಿರಿ. ಸದಾ ನನ್ನ ನೆನಪಿನಲ್ಲಿರಿ. ನನ್ನನ್ನು ನೆನಪು ಮಾಡುವುದಕ್ಕಾಗಿ ಯಾವ ಯುಕ್ತಿಗಳನ್ನು ಬಾಬಾ ತಿಳಿಸಿದ್ದಾರೆ ಆ ಯುಕ್ತಿಯಂತೆ ನಡಿರಿ. तुम्हें बाप से वर्षा लेना है और बातों में नहीं जाना है. घड़ी घड़ी बाप इसलिए कहते अटेंशन. कहाँ बुद्धि तो नहीं जाती. भगवान की श्रीमत तो माननी चाहिए ना. ಬಾಬಾ ಹೇಳ್ತಾರೆ, ನೀವು ಅನ್ಯ ವಿಚಾರಗಳಲ್ಲಿ ಹೋಗದೆ ಸದಾ ನಿಮ್ಮ ಬುದ್ಧಿಯೋಗವನ್ನು ಪರಮಾತ್ಮನ ಜೊತೆಗೆ ಜೋಡಿಸಿರಿ. ಅದಕ್ಕಾಗಿ ಬಾರಿ ಬಾರಿಗೂ ಬಾಬಾ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾರೆ. श्रीमत तो माननी चाहिए और कोई बात में फ़ायदा नहीं है. मुख्य बात है पावन बनने की. ಭಗವಂತನ ಶ್ರೀಮತದ ಪಾಲನೆ ಮಾಡಿರಿ, ಅದರಂತೆ ನಡೀರಿ. ಅನ್ಯ ವಿಚಾರಗಳಲ್ಲಿ ಹೋಗುವುದರಿಂದ ನಿಮಗೆ ಯಾವುದೇ ಪ್ರಕಾರದ ಲಾಭ ಇಲ್ಲ. ಮುಖ್ಯ ವಿಷಯ ಆಗಿದೆ ಪಾವನ ಆಗುವ ವಿಷಯ. यह पक्का याद रखो, हमारा बाबा बाबा भी है, टीचर भी है, प्रिसेप्टर भी है. यह ज़रूर दिल में याद रखना है कि बाप हमको पढ़ाते हैं, योग सिखलाते हैं. टीचर पढ़ाते हैं तो बुद्धि का योग टीचर में और पढ़ाई में जाता है. तो यही बाप भी कहते, तुम बाप के तो बन गए हो, बच्चे तो हो ही, तब तो यहाँ बैठे हो, टीचर से पढ़ रहे हो. कहाँ भी रहते बाप के तो हो ही, फिर पढ़ाई में अटेंशन देना है. ಸದಾ ಪಕ್ಕಾ ನೆನ್ಪಿಟ್ಕೊಳ್ಳಿ, ಶಿವಬಾಬಾ ನಮಗೆ ತಂದೆ, ಗುರು, ಶಿಕ್ಷಕ ಆಗಿದ್ದಾರೆ. ಆ ಶಿಕ್ಷಕನೇ ನಮಗೆ ಓದಿಸ್ತಾ ಇದ್ದಾನೆ. ಹೇಗೆ ವಿದ್ಯಾರ್ಥಿಗಳ ಬುದ್ಧಿ ಶಿಕ್ಷಕರ ಕಡೆಗೆ ಹೋಗ್ತದೆ, ಹಾಗೆ ನಮ್ಮ ಬುದ್ಧಿ ಆ ಪರಮ ಶಿಕ್ಷಕನ ಕಡೆಗೆ ಹೋಗಬೇಕು. ಕहाँ भी रहते पढ़ाई में अटेंशन देना है. ನೀವು ಎಲ್ಲಿಯೇ ಇರಿ, ಈ ಅಭ್ಯಾಸದ ಕಡೆಗೆ ಗಮನ ಕೊಡಿ. शिव बाबा को याद करेंगे तो विकर्म विनाश होंगे और तुम सतो प्रधान बन जाएंगे. ಎಷ್ಟೆಷ್ಟು ನೀವು ಶಿವ ತಂದೆಯನ್ನು ನೆನಪು ಮಾಡ್ತೀರಿ ಅಷ್ಟು ವಿಕರ್ಮಗಳು ವಿನಾಶ ಆಗ್ತವೆ. ನೀವು ಸತೋ ಪ್ರಧಾನ ಆಗಿಬಿಡ್ತೀರಿ. यह नॉलेज और कोई दे न सके. मनुष्य तो घोर अंधियारे में है. ಈ ಜ್ಞಾನ ಬೇರೆ ಯಾರೂ ಸಹ ಕೊಡೋದಿಲ್ಲ. ಎಲ್ಲ ಮನುಷ್ಯರು ಇವತ್ತು ಘೋರ ಅಂಧಕಾರದಲ್ಲಿ ಇದ್ದಾರೆ. ಜ್ಞಾನ ಮೇ ದೇಖೋ ಕಿತನಿ ತಾಕತ್ ಹೈ. ಈ ಈಶ್ವರೀಯ ಜ್ಞಾನದಲ್ಲಿ ಎಷ್ಟೊಂದು ಶಕ್ತಿ ಇದೆ. ತಾಕತ್ ಕहाँ से मिलती है? बाप से, जिससे तुम पावन बनते हो. ಆ ಶಕ್ತಿ ನಿಮಗೆ ತಂದೆಯಿಂದ ದೊರೀತಾ ಇದೆ. ಆ ಶಕ್ತಿಯಿಂದಲೇ ನೀವು ಪಾವನ ಆಗ್ತಾ ಇದ್ದೀರಿ. फिर पढ़ाई भी सिंपल है. उस पढ़ाई में तो बहुत मास लगते. यहाँ तो 7 रोज का कोर्स, उससे तुम सब कुछ समझ जाएंगे. उसमें है बुद्धि पर मदार. ಲೌಕಿಕದ ಶಿಕ್ಷಣ ಕಲೀಲಿಕ್ಕೆ ವರ್ಷಗಳು ಬೇಕಾಗ್ತವೆ. ಆದರೆ ಈ ಶಿಕ್ಷಣ ಬಹಳ ಸಿಂಪಲ್ ಆಗಿದೆ. 7 ದಿನಗಳಲ್ಲಿ ಇಡೀ ಜ್ಞಾನವನ್ನೇ ಅರ್ಥ ಮಾಡ್ಕೋಬೋದು. ಅರ್ಥ ಮಾಡಿಕೊಳ್ಳುವಂಥದ್ದು ಅವರವರ ಬುದ್ಧಿಯ ಮೇಲೆ ಅವಲಂಬಿಸಿದೆ. कोई ಜಾಸ್ತಿ ಟೈಮ್ लगाते, कोई कम. कोई तो 2-3 दिन में ही अच्छी रीति समझ जाते हैं. ಬುದ್ಧಿವಂತರು, ತೀಕ್ಷ್ಣ ಬುದ್ಧಿ ಉಳ್ಳವರು 2-3 ದಿನಗಳಲ್ಲಿನೇ
ಜ್ಞಾನ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಉಳಿದವರಿಗೆ ಬಹಳ ಸಮಯ ಬೇಕಾಗ್ತದೆ. ಮೂಲ ಬಾತ ಹೇ ಬಾಪ ಕೋ ಯಾದ್ ಕರ್ನಾ, ಪವಿತ್ರ ಬನನಾ, ಉಸಿ ಮೇ ಮುಷ್ಕಿಲಾತ್ ಹೋತಿ ಹೇ. ಮೂಲ ವಿಷಯ ಆಗಿದೆ ತಂದೆಯನ್ನು ನೆನಪು ಮಾಡುವುದು, ಪವಿತ್ರ ಆಗುವುದು. ಅದರಲ್ಲಿನೇ ಕಷ್ಟ ಇದೆ ಅಂತ ಹೇಳ್ತಾರೆ ಬಾಕಿ ಪಢಾಯಿ ತೋ ಮೋಸ್ಟ್ ಸಿಂಪಲ್ ಹೇ. ಸ್ವದರ್ಶನ್ ಚಕ್ರಧಾರಿ बनना है. एक रोज के कोर्स में भी सब कुछ समझ सकते हो. हम आत्मा है, बेहद के बाप की संतान है, तो जरूर हम विश्व के मालिक ठहरे. ಜ್ಞಾನ ಕೇಳುವುದಕ್ಕೆ ಬಹಳ ಸರಳವಾಗಿದೆ. ಸ್ವದರ್ಶನ ಚಕ್ರಧಾರಿ ಆಗುವುದು ಸಹಜ. ಒಂದೇ ದಿನದ ಕೋರ್ಸಲ್ಲಿ ನಾನು ಆತ್ಮ, ಬೇಹದ್ದಿನ ತಂದೆಯ ಮಗು, ನಾನೇ ವಿಶ್ವದ ಮಾಲೀಕ ಆಗೋನು ಅನ್ನುವ ವಿಚಾರ ಅರ್ಥ ಆಗಿಬಿಡ್ತದೆ. ದೇವತಾ बनना है तो दैवी गुण भी धारण करने. जिसको बुद्धि में आ गया वह फट से सब आदतें छोड़ देंगे. तुम कहो ना कहो आपे ही छोड़ देंगे. ಯಾರಿಗೆ ಜ್ಞಾನ ಸರಿಯಾಗಿ ಅರ್ಥ ಆಗ್ತದೆ, ಬುದ್ಧಿಯಲ್ಲಿ ಧಾರಣೆ ಆಗ್ತದೆ, ಅವರು ಆಸುರಿ ಗುಣಗಳನ್ನು ತಾವಾಗಿ ಬಿಡ್ತಾ ಹೋಗ್ತಾರೆ. ಕೆಟ್ಟ ಅಭ್ಯಾಸಗಳನ್ನು ಬಿಡ್ತಾರೆ. ಉಲ್ಟಾ ಸುಲ್ಟಾ ತಿನ್ನುವುದು, ಹೆಂಡ ಕುಡಿಯುವುದು ಎಲ್ಲವನ್ನೂ ಸಹ ತಾವಾಗಿ ಬಿಟ್ಬಿಡ್ತಾರೆ. कहते वाह हमको यह बनना है. 21 जन्मों के लिए राज्य मिलता है तो क्यों नहीं पवित्र रहेंगे. चटक जाना चाहिए. मुख्य बात है याद की यात्रा. ಜ್ಞಾನ ತಿಳಿದವರು ಹೇಳ್ಕೊತಾರೆ, ವಾಹ ನಾನು 21 ಜನ್ಮದ ರಾಜ್ಯ ಅಧಿಕಾರಿ ಆಗ್ತೀನಿ ಅಂದರೆ ನಾನು ಯಾಕೆ ಪವಿತ್ರ ಆಗಬಾರದು ಅಂತ ವಿಚಾರ ಮಾಡ್ತಾರೆ. ಈ ಜ್ಞಾನ ಅವರಿಗೆ ಅಂಟ್ಕೊಂಡು ಬಿಡ್ತದೆ. ಇದರಲ್ಲಿ ಮುಖ್ಯ ವಿಷಯ ಆಗಿದೆ ನೆನಪಿನ ಯಾತ್ರೆ. ಬಾಕಿ 84 के चक्र की नॉलेज तो 1 सेकंड में मिल जाती है. देखने से ही समझ जाते. नया झाड़ जरूर छोटा होगा. अभी तो कितना बड़ा झाड़ तमो प्रधान बन गया है. कल फिर नया छोटा बन जाएगा. ಬಾಬಾ ಹೇಳ್ತಾರೆ, 84 ಜನ್ಮಗಳ ಚಕ್ರ ತಿಳ್ಕೊಳ್ಳುವಂಥದ್ದು ಬಹಳ ಸಹಜ ಇದೆ. ಈಗ ಚಕ್ರ ಮುಗಿಲಿಕ್ಕೆ ಬಂದಿದೆ, ವೃಕ್ಷ ಸಂಪೂರ್ಣವಾಗಿ ಬೆಳೆದಿದೆ, ತಮೋ ಪ್ರಧಾನ ಆಗಿಬಿಟ್ಟಿದೆ. ನಾಳೆ ಹೊಸ ವೃಕ್ಷದ ಸ್ಥಾಪನೆ ಆಗ್ತದೆ. ಅದು ಚಿಕ್ಕದಾದಂತಹ ಸಸಿಯಾಗಿರ್ತದೆ. ಜ್ಞಾನ ಕಭಿ ಕहाँ से भी मिल नहीं सकता. यह पढ़ाई है. पहली मुख्य शिक्षा भी मिलती है, बाप को याद करो. ಇಂತಹ ಜ್ಞಾನ ಬೇರೆ ಎಲ್ಲೂ ಸಹ ಸಿಗೋದಿಲ್ಲ. ಈ ಒಂದು ಶಿಕ್ಷಣದಲ್ಲಿ ಮುಖ್ಯವಾದ ವಿಷಯ ನೆನಪಿನ ಯಾತ್ರೆ, ಪರಮಾತ್ಮನನ್ನು ನೆನಪು ಮಾಡುವುದು. ಬಾಪ್ ಪಢಾತೆ ಹೇ ಯಹ ನಿಶ್ಚಯ ಕರು. ಅದರಲ್ಲೂ ಸಹ ಮೊದಲನೇ ನಿಶ್ಚಯ ಬರಬೇಕು, ಪರಮಾತ್ಮ ನಮಗೆ ಓದಿಸ್ತಿದ್ದಾನೆ ಅಂತ. ಭಗವಾನ ವಾಚ मैं राजयोग सिखाता हूँ, ऐसे कोई मनुष्य कह न सके. ಬಾಬಾ ಹೇಳ್ತಾರೆ, ನಾನೇ ನಿಮಗೆ ರಾಜಯೋಗ ಕಲಿಸ್ತೀನಿ ಎಂಬ ಮಾತನ್ನು ಬೇರೆ ಯಾವ ಮನುಷ್ಯರೂ ಸಹ ಹೇಳೋದಿಲ್ಲ. ಯಹ ಬೇಹದ್ ಕಾ ಬಾಪ್ ಹಿ ಸ್ವರ್ಗ ಕಾ ಮಾಲಿಕ್ ಬನಾತೆ. ಪರಂತು ಆತ್ಮ ಕೈಸೆ ಪವಿತ್ರ ಬನೇಗಿ यह भी कोई बता नहीं सकते. ಶಿವಬಾಬಾ ಶಿಕ್ಷಕ ಆಗಿ ಜ್ಞಾನ ಕೊಡ್ತಾರೆ, ತಂದೆಯಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಸ್ವರ್ಗದ ಮಾಲೀಕ ಆಗಬೇಕಾದ್ರೆ ಆತ್ಮ
ಪವಿತ್ರ ಆಗಬೇಕು. ಅದು ಹೇಗೆ ಆಗ್ತದೆ ಅನ್ನೋದು ಜನರಿಗೆ ಅರ್ಥ ಆಗೋದಿಲ್ಲ. सिर्फ भगवान की याद से आत्मा पावन बनती है. ಕೇವಲ ಪರಮಾತ್ಮನ ನೆನಪಿನಿಂದ ಆತ್ಮ ಪಾವನ ಆಗ್ತದೆ. आजकल खुद को भगवान कहने वाले बहुत हो गए हैं, परंतु वह पावन बना नहीं सकते. ಇತ್ತೀಚಿನ ದಿನಗಳಲ್ಲಿ ನಾನೇ ಪರಮಾತ್ಮ, ನಾನೇ ಭಗವಂತ, ಪರಮಾತ್ಮ ಅಂತ ಹೇಳುವಂಥವರು ಬಹಳ ಜನ ಆಗಿಬಿಟ್ಟಿದ್ದಾರೆ. ಆದರೆ ಅವರ್ಯಾರೂ ಸಹ ಇತರ ಮನುಷ್ಯರನ್ನು ಪಾವನ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಸ್ವತಃ ತಾವು ಸಹ ಪಾವನ ಆಗ್ತಿಲ್ಲ. ಮನುಷ್ಯ मूंझ पड़ते, कहते हैं अनेक धर्म निकलते, क्या पता कौन सा राइट है. भल तुम्हारी प्रदर्शनी म्यूजियम आदि का उद्घाटन करते, परंतु समझते कुछ भी नहीं. ಇವತ್ತು ಅನೇಕ ಧರ್ಮಗಳು, ಅನೇಕ ಮಠ ಪಂಥಗಳು ಆಗಿರುವ ಕಾರಣ ಮನುಷ್ಯರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಯಾವ ಧರ್ಮ ಸರಿ, ಯಾವ ಧರ್ಮ ತಪ್ಪು ಅಂತನೂ ಅವರಿಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಪ್ರದರ್ಶನ ನೋಡಲಿಕ್ಕೂ ಬರ್ತಾರೆ, ಮ್ಯೂಸಿಯಂ ನೋಡಲಿಕ್ಕೂ ಬರ್ತಾರೆ, ಉದ್ಘಾಟನೆನೂ ಮಾಡ್ತಾರೆ. ಆದರೆ ವಾಸ್ತವ ಮೇ ಸಮಜ್ತೆ ಕುಚ್ ಭಿ ನಹೀ. ಬಾಬಾ ಹೇಳ್ತಾರೆ, ಉದ್ಘಾಟನೆ ಮಾಡುವಂಥವ್ರಿಗೂ ಏನೂ ಗೊತ್ತಾಗೋದಿಲ್ಲ. वास्तव में उद्घाटन तो हो ही गया है. पहले फाउंडेशन पड़ता है, फिर जब मकान बनकर तैयार होता है तब उद्घाटन होता है. फाउंडेशन लगाने के लिए भी बुलाया जाता है, तो यह भी बाप ने स्थापना कर दी है. बाकी नई दुनिया का उद्घाटन तो हो ही जाना है. उसमें किसके ಉದ್ಘಾಟನ करने की दरकार नहीं. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಾಗ ಮೊದಲು ಬುನಾದಿ ಹಾಕುವಂಥ ಕಾರ್ಯಕ್ರಮ ಮಾಡ್ತಾರೆ. ನಂತರ ಆ ಮನೆ ತಯಾರಾದ ಮೇಲೆ ಉದ್ಘಾಟನೆಯ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲಿ ಬಾಬೋರು ಬುನಾದಿಯಂತೂ ಹಾಕಿಬಿಟ್ಟಿದ್ದಾರೆ. ಸ್ಥಾಪನೆಯ ಕಾರ್ಯವು ನಡೀತಾ ಇದೆ. ಉದ್ಘಾಟನೆ ತಂತಾನಾಗಿ ನಡೀತದೆ. ಆ ಸ್ವರ್ಗದ ಉದ್ಘಾಟನೆಯಲ್ಲಿ ಯಾರನ್ನು ಕರೆಯುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಉದ್ಘಾಟನ್ ಸ್ವತಃ ಹೋ ಜಾಯೇಗಾ. ಯಹಾ ಪಡ್ಕರ್ ಫಿರ್ ಹಮ್ ನಯಿ ದುನಿಯಾ ಮೇ ಚಲೆ ಜಾಯೇಂಗೆ. ಸ್ವರ್ಗದ ಉದ್ಘಾಟನೆ ತಾನಾಗಿ ಆಗಿಬಿಡ್ತದೆ. ನಾವೇ ಇಲ್ಲಿ ಅಭ್ಯಾಸ ಮಾಡಿ ಅಲ್ಲಿ ಹೋಗಿ ಉದ್ಘಾಟನೆ ಮಾಡೋರಿದ್ದೀವಿ, ಆ ಹೊಸ ಪ್ರಪಂಚದಲ್ಲಿ ಹೋಗೋರಿದ್ದೇವೆ. तुम समझते हो अभी हम स्थापना कर रहे, जिसके लिए ही मेहनत करनी होती है. विनाश होगा, फिर दुनिया ही बदल जाएगी. हम नई दुनिया में राज्य करने आ जाएंगे. सतयुग की स्थापना बाप ने की है, फिर तुम आएंगे तो स्वर्ग की राजधानी मिल जाएगी. बाकी ओपनिंग सेरेमनी कौन करेगा. बाप तो स्वर्ग में आते नहीं. आगे चल देखना है स्वर्ग में क्या होता है, पिछाड़ी में क्या होता है. आगे चल समझेंगे. ಬಾಬಾ ಹೇಳ್ತಾರೆ, ನಾವೆಲ್ಲರೂ ಸೇರಿ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕಾಗಿ ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದೀವಿ. ಕೊನೆಗೆ ಹಳೆ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆ ಆಗಲಿದೆ. ಆ ಹೊಸ ಜಗತ್ತಿನಲ್ಲಿ ನಾವೇ ರಾಜ್ಯ ಆಳೋರಿದ್ದೇವೆ. ಆದರೆ ಆ ಸ್ವರ್ಗದ ಉದ್ಘಾಟನೆ ಯಾರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಪರಮಾತ್ಮ ಅಂತೂ
ಸ್ವರ್ಗದ ಉದ್ಘಾಟನೆಗೆ ಬರೋದಿಲ್ಲ ಅಂತ ಹೇಳ್ತಾರೆ ಬಾ. ಹಾಗಾದರೆ ಸ್ವರ್ಗದ ಉದ್ಘಾಟನೆ ಯಾರಿಂದ ಆಗ್ತದೆ? ಕೊನೆ ಸಮಯದಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಈ ಎಲ್ಲ ವಿಷಯಗಳನ್ನು ಮುಂದೆ ನೀವು ತಿಳ್ಕೊಳ್ಳೋರಿದ್ದೀರಿ. तुम बच्चे जानते हो पवित्रता बिगर विथ ऑनर तो हम स्वर्ग में जा नहीं सकते, पद भी नहीं पा सकते. इसलिए बाप कहते खूब पुरुषार्थ करो. ಪವಿತ್ರತೆಯ ವಿನಃ, ಪವಿತ್ರ ಆಗದೇ ವಿನಃ ನಾವು ಸ್ವರ್ಗಕ್ಕೆ ಹೋಗೋದಿಲ್ಲ, ಉನ್ನತ ಪದವಿ ನಮಗೆ ಸಿಗೋದಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ಬಹಳ ಬಹಳ ಪುರುಷಾರ್ಥ ಮಾಡಿರಿ. ಧಂಧಾ ಆದಿ भी भल करो, परंतु जास्ती पैसा क्या करेंगे, खा तो नहीं सकेंगे. तुम्हारे पुत्र पोत्रे आदि भी नहीं खाएंगे, सब मिट्टी में मिल जाएगा. इसलिए थोड़ा स्टॉक रखो युक्ति से. ಬಾಬಾ ಹೇಳ್ತಾರೆ, ನಿಮ್ಮ ಉದ್ಯೋಗ ವ್ಯಾಪಾರ ಎಲ್ಲವನ್ನೂ ಮಾಡಿರಿ, ದುಡಿಮೆ ಮಾಡಿರಿ, ಹಣ ಗಳಿಸ್ರಿ. ಆದರೆ ಅತಿಯಾಗಿ ಅದರಲ್ಲಿನೇ ವ್ಯಸ್ತ ಆಗಬೇಡಿ. ಹಣ ಇಟ್ಟಾದರೂ ಏನು ಮಾಡ್ತೀರಾ? ಅದು ಊಟ ಮಾಡಲಿಕ್ಕಾಗುತ್ತಾ? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಹ ಆ ಆಸ್ತಿಯನ್ನು ಉಪಯೋಗಿಸಲು ಆಗೋದಿಲ್ಲ. ಎಲ್ಲವೂ ಕೊನೆಗೆ ಮಣ್ಣು ಪಾಲು ಆಗಲಿದೆ, ಮಣ್ಣಿನಲ್ಲಿ ಹೋಗಲಿದೆ. ಆದ್ದರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಸಂಗ್ರಹ ಮಾಡಿಕೊಳ್ಳಿರಿ. ಬಾಕಿ ತೋ सब वहाँ ट्रांसफ़र कर दो. सब तो ट्रांसफ़र नहीं कर सकते, गरीब जल्दी ट्रांसफ़र कर देते हैं. भक्ति मार्ग में भी ट्रांसफ़र करते हैं दूसरे जन्म के लिए. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಉಳಿದಿದ್ದನ್ನು ಪರಮಾತ್ಮನ ಇನ್ಶೂರೆನ್ಸ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿರಿ. ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದು ನಿಮಗೆ ಸತ್ಯಯುಗದಲ್ಲಿ ವಾಪಸ್ ಸಿಗ್ತದೆ. ಆದರೆ ಎಲ್ಲ ಮಕ್ಕಳು ಈ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡೋದಿಲ್ಲ, ಸಫಲ ಮಾಡಿಕೊಳ್ಳೋದಿಲ್ಲ. ಬಡವರು ಬಹಳ ಬೇಗ ಟ್ರಾನ್ಸ್ಫರ್ ಮಾಡ್ತಾರೆ. भक्ति मार्ग में भी ट्रांसफ़र करते हैं दूसरे जन्म के लिए, परंतु वह है इनडायरेक्ट, यह है ಡೈರೆಕ್ಟ್. ಭಕ್ತಿ ಮಾರ್ಗದಲ್ಲೂ ಸಹ ದಾನ ಪುಣ್ಯ ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲ ಸಿಗಲಿ ಅಂತ. ಆದರೆ ಅದು ಅಪರೋಕ್ಷವಾಗಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾರ್ಗ. ಇಲ್ಲಿ ನೇರವಾಗಿ ಪರಮಾತ್ಮನಿಂದ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ನಿಮ್ಮ ತನು ಮನ ಧನವನ್ನು ಟ್ರಾನ್ಸ್ಫರ್ ಮಾಡಿರಿ. ಪರಮಾತ್ಮನ ಯಜ್ಞಕ್ಕೆ ಅರ್ಪಣೆ ಮಾಡಿ ಸಫಲ ಮಾಡಿಕೊಳ್ಳಿರಿ. पतित मनुष्यों की पतितों से ही लेन देन है. अभी तो बाप आए हैं, तुम्हारी तो पतितों से लेन देन है नहीं. ಪತಿತರು ಪತಿತರ ಜೊತೆಗೆ ಲೇವಾದೇವಿಯ ವ್ಯವಹಾರ ಮಾಡ್ತಾರೆ. ಈಗ ತಂದೆ ಬಂದಿದ್ದಾರಂದರೆ ನಿಮ್ಮ ವ್ಯವಹಾರ ಲೇವಾದೇವಿ ಪತಿತರ ಜೊತೆಗೆ ಇರಬಾರದು, ಪರಮಾತ್ಮನ ಜೊತೆಗೆ ಇರಬೇಕು. ತುಮ್ ಹೋ ಬ್ರಾಹ್ಮಣ, ब्राह्मणों को ही तुम्हें मदद करनी. जो खुद सर्विस करते उनको तो मदद की दरकार नहीं. ನೀವು ಬ್ರಾಹ್ಮಣರು ಅಂದರೆ ಬ್ರಾಹ್ಮಣರಿಗೆ ನೀವು ಸಹಾಯ ಮಾಡಬೇಕು. ಯಾರು ಸ್ವತಃ ಸೇವೆ ಮಾಡ್ತಾ ಇದ್ದಾರೆ, ನೌಕರಿ ಮಾಡ್ತಾ ಇದ್ದಾರೆ, ಅವರಿಗೆ ಯಾರಿಂದನೂ ಸಹಯೋಗದ ಅವಶ್ಯಕತೆ ಇರೋದಿಲ್ಲ. यहाँ गरीब साहूकार सब आते, बाकी करोड़पति तो मुश्किल आएंगे. बाप कहते मैं हूँ गरीब निवाज. ಇಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಬರ್ತಾರೆ,
ಆದರೆ ಕೋಟ್ಯಾಧೀಶರು ಬರುವಂಥದ್ದು ಸ್ವಲ್ಪ ಕಷ್ಟ. ಬಾಬಾ ಹೇಳ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಭಾರತ ಅತ್ಯಂತ ಬಡ ದೇಶ ಆಗಿಬಿಟ್ಟಿದೆ. मैं आता भी भारत में हूँ, उसमें भी यह आबू सबसे बड़ा तीर्थ है जहाँ बाप आकर सारे विश्व की सद्गति करते हैं. ನಾನು ಭಾರತದಲ್ಲಿ ಬರ್ತೀನಿ. ಆ ಭಾರತದಲ್ಲಿಯೂ ಸಹ ಅಬು ಪರ್ವತ ಮಹಾನ ತೀರ್ಥಸ್ಥಾನ ಆಗಿದೆ. ಆ ಸ್ಥಳದಲ್ಲಿ ಬಂದು ನಾನು ವಿಶ್ವಕ್ಕೆ सदगति ಕೊಡ್ತೀನಿ. यह है नर्क, तुम जानते हो नर्क से फिर स्वर्ग कैसे होता है. ಇದು ನರ್ಕ ಆಗಿದೆ, ಇದು ಪುನಃ ಸ್ವರ್ಗ ಆಗಲಿದೆ. तुम्हारी बुद्धि में सारी नॉलेज है. बाप युक्ति से बताते हैं पावन बनने की, जो सबका कल्याण कर देते. ಬಾಬಾ ಯುಕ್ತಿಯಿಂದ ಪಾವನ ಆಗುವ ಜ್ಞಾನ ಕೊಡ್ತಾರೆ. ಅದರಿಂದ ಸರ್ವರ ಕಲ್ಯಾಣ ಆಗಿಬಿಡ್ತದೆ. सतयुग में कोई अकल्याण की बात, रोना पीटना कुछ भी नहीं होता. ಸತ್ಯಯುಗದಲ್ಲಿ ಅಕಲ್ಯಾಣದ ಮಾತೆ ಇರೋದಿಲ್ಲ. ಅಳೋದು, ಒಡೆದಾಡೋದು, ಜಗಳ ಮಾಡೋದು ಯಾವುದೂ ಇರೋದಿಲ್ಲ. अभी जो बाप की महिमा है, ज्ञान का सागर, सुख का सागर, यह तुम्हारी भी महिमा होनी चाहिए जो बाप की है. ತಂದೆಯ ಮಹಿಮೆ ಆಗಿದೆ ಜ್ಞಾನ ಸಾಗರ, ಸುಖ ಸಾಗರ, ಪ್ರೇಮ ಸಾಗರ. ಅದೇ ಮಹಿಮೆ ನಿಮ್ಮದಾಗಬೇಕು. तुम भी आनंद के सागर बनते हो, बहुतों को सुख देते हो. फिर जब तुम्हारी आत्मा संस्कार ले नई दुनिया में जाएगी तो वहाँ फिर तुम्हारी महिमा बदल जाएगी. ಸಂಗಮ ಯುಗದಲ್ಲಿ ನೀವು ತಂದೆಯ ಸಮಾನ ಆಗ್ತೀರಿ. ಆದರೆ ಸತ್ಯಯುಗದಲ್ಲಿ ತಂದೆಯ ಸಮಾನ ಸಂಸ್ಕಾರಗಳು ಅಲ್ಲಿ ಇರೋದಿಲ್ಲ. ಅಲ್ಲಿಯ ಮಹಿಮೆನೇ ಬೇರೆ, ಸಂಗಮ ಯುಗದ ಮಹಿಮೆನೇ ಬೇರೆ ಆಗಿದೆ. ತುಮಕೋ ಕಹೆಂಗೆ ಸರ್ವಗುಣ ಸಂಪನ್ನ. ಅಲ್ಲಿ ನಿಮ್ಮ ಮಹಿಮೆ ಏನಾಗಿರ್ತದಂದರೆ, ನೀವು ಆನಂದ, ಪ್ರೇಮ, ಸುಖ, ಶಾಂತಿಯಿಂದ ಸಂಪನ್ನ ಆಗಿರ್ತೀರಿ. ಸರ್ವಗುಣ ಸಂಪನ್ನ ಎಂಬ ಮಹಿಮೆ ಇರ್ತದೆ. ಸಾಗರ ಎಂಬ ಮಹಿಮೆ ಅಲ್ಲಿ ಇರೋದಿಲ್ಲ. ಅಭಿ ತುಮ್ ಹೆಲ್ ಮೇ ಬೈಠೆ ಹೋ, ಇನ್ಕೋ ಕಹಾ ಜಾತಾ ಹೇ ಕಾಟೋಂ ಕಾ ಜಂಗಲ್. ಈಗ ನೀವು ನರ್ಕದಲ್ಲಿ ಕುಳಿತಿದ್ದೀರಿ. ಇದಕ್ಕೆ ಮುಳ್ಳಿನ ಕಾಡು ಅಂತ ಹೇಳಲಾಗ್ತದೆ. बाप को ही बागवान खिवैया कहा जाता है. गाते हैं हमारी नैया पार करो. क्योंकि दुखी है तो आत्मा पुकारती है. महिमा भल गाते परंतु समझते कुछ भी नहीं. जो आया वह कह देते. ಪರಮಾತ್ಮ ತೋಟದ ಮಾಲೀಕ ಮತ್ತು ಅಂಬಿಗ ಆಗಿದ್ದಾನೆ. ಅಂಬಿಗನಾಗಿ ದುಃಖಿ ಆತ್ಮರ ನೌಕೆಗಳನ್ನು ದಾಟಿಸ್ತಾನೆ. ಹೇಗೆ ದಾಟಿಸ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ऊंचते ऊंच भगवान की निंदा भी करते. तुम कहेंगे हम तो आस्तिक है. सर्व का सद्गति बाप है, उनको हम जान गए. बाप ने खुद परिचय दिया है. ನಾಸ್ತಿಕರು ಪರಮಾತ್ಮನ ನಿಂದನೆ ಮಾಡ್ತಾರೆ. ನಾವೆಲ್ಲ ಆಸ್ತಿಕರು. ನಮಗೆ ತಿಳಿದಿದೆ ಪರಮಾತ್ಮನೇ ಸರ್ವರ ಸದ್ಗತಿದಾತ ಆಗಿದ್ದಾನೆ. बाप ने खुद परिचय दिया. तुम भक्ति नहीं करते हो तो कितना तंग करते. वह है मेजॉरिटी, तुम्हारी है ಮೈನಾರಿಟಿ. ಈ ಜ್ಞಾನ ಸಿಕ್ಕಿದ ಮೇಲೆ ನೀವು ಭಕ್ತಿ ಮಾಡೋದಿಲ್ಲ. ಅದಕ್ಕಾಗಿ ಜನ ನಿಮಗೆ ಎಷ್ಟೊಂದು ತೊಂದರೆ ಕೊಡ್ತಾರೆ.
ಅವರ ಸಂಖ್ಯೆ ಜಾಸ್ತಿ ಇದೆ, ಭಕ್ತರ ಸಂಖ್ಯೆ ಜಾಸ್ತಿ ಇದೆ, ಜ್ಞಾನಿಗಳ ಸಂಖ್ಯೆ ಮೈನಾರಿಟಿ ಅಂದರೆ ಕಡಿಮೆ ಇದೆ. जब तुम्हारी मेजॉरिटी हो जाएगी तब उन्हों को भी कशिश होगी. बुद्धि का ताला खुल जाएगा. ಯಾವಾಗ ನಿಮ್ಮ ಸಂಖ್ಯೆ ವೃದ್ಧಿ ಆಗ್ತದೆ ಆಗ ಎಲ್ಲರೂ ನಿಮ್ಮ ಕಡೆಗೆ ಆಕರ್ಷಣೆ ಆಗ್ತಾರೆ. ಅವರ ಬುದ್ಧಿಯ ಬೀಗ ತೆರೆಯಲ್ಪಡ್ತದೆ. ಅಚ್ಚ मीठे मीठे सिखिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. अपनी उन्नति का ही चिंतन करना है. दूसरी किसी भी बात में नहीं जाना है. पढ़ाई और याद पर पूरा अटेंशन देना है. बुद्धि भटकानी नहीं है. ತಮ್ಮ ಉನ್ನತಿಯ ಬಗ್ಗೆ ಚಿಂತನೆ ಮಾಡಬೇಕು, ಬೇರೆ ಯಾವ ವಿಷಯದಲ್ಲೂ ಹೋಗಬಾರದು. ವಿದ್ಯಾಭ್ಯಾಸ ಮತ್ತು ನೆನಪಿನ ಕಡೆಗೆ ಸಂಪೂರ್ಣ ಗಮನ ಕೊಡಬೇಕು. ಬುದ್ಧಿ ಯಾವತ್ತೂ ಅಲೆದಾಡಬಾರದು. ಎರಡನೇದು, अब बाप डायरेक्ट आए हैं, इसलिए अपना सब कुछ युक्ति से ट्रांसफ़र कर देना है. पतित आत्माओं से लेन देन नहीं करना है. विथ ऑनर स्वर्ग में चलने के लिए पवित्र जरूर बनना है. ಈಗ ಪರಮಾತ್ಮ ನೇರವಾಗಿ ಬಂದು ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮದೆಲ್ಲವನ್ನು ಯುಕ್ತಿಯಿಂದ ಟ್ರಾನ್ಸ್ಫರ್ ಮಾಡಬೇಕು. ಪತಿತ ಆತ್ಮರ ಜೊತೆಗೆ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಮಾಡಬಾರದು. ಗೌರವದಿಂದ ಸ್ವರ್ಗಕ್ಕೆ ಹೋಗಬೇಕೆಂದರೆ ಪವಿತ್ರ ಅವಶ್ಯವಾಗಿ ಆಗಬೇಕು. वरदान. मन और बुद्धि को व्यर्थ से मुक्त रख. ब्राह्मण संस्कार बनाने वाले ರೂಲರ್ ಭವ. ಮನಬುದ್ಧಿಯನ್ನು ವ್ಯರ್ಥದಿಂದ ಮುಕ್ತ ಮಾಡಿಕೊಂಡು ಬ್ರಾಹ್ಮಣ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುವಂತಹ ಆಡಳಿತ ಅಧಿಕಾರಿ ಆಗಿರಿ. कोई भी छोटी सी व्यर्थ बात, व्यर्थ वातावरण व व्यर्थ दृश्य का प्रभाव पहले मन पर पड़ता है, फिर बुद्धि उसको सहयोग देती है. मन और बुद्धि अगर उसी प्रकार चलती रहती है तो संस्कार बन जाता है. ಯಾವುದೇ ಒಂದು ವ್ಯರ್ಥ ಮಾತು, ವ್ಯರ್ಥ ವಾತಾವರಣ, ವ್ಯರ್ಥ ದೃಶ್ಯದ ಪ್ರಭಾವ ಮೊದಲು ಮನಸ್ಸಿನ ಮೇಲೆ ಆಗ್ತದೆ. ನಂತರ ಬುದ್ಧಿ ಅದಕ್ಕೆ ಸಹಯೋಗ ಕೊಡ್ತದೆ. ಮನಬುದ್ಧಿ ಅದೇ ರೀತಿಯಲ್ಲಿ ನಡೀತಾ ಇದ್ದರೆ ಅದೇ ಸಂಸ್ಕಾರ ಆಗಿಬಿಡ್ತದೆ. ಮನಸ್ಸು ಮತ್ತು ಬುದ್ಧಿ ಒಂದಾಗಿ ಯಾವುದನ್ನು ಮಾಡ್ತವೆ ಅದೇ ನಮ್ಮ ಸಂಸ್ಕಾರ ಆಗಿಬಿಡ್ತದೆ. फिर भिन्न भिन्न संस्कार दिखाई पड़ते. ವ್ಯರ್ಥ ನೋಡಿ, ವ್ಯರ್ಥ ಕೇಳಿ, ವ್ಯರ್ಥದ ಪ್ರಭಾವಕ್ಕೆ ಮನಸ್ಸು ಒಳಗಾಗ್ತದೆ. ಬುದ್ಧಿ ಅದಕ್ಕೆ ಸಹಯೋಗ ಕೊಟ್ಟರೆ ವ್ಯರ್ಥದ ಸಂಸ್ಕಾರ ರೆಕಾರ್ಡ್ ಆಗ್ತದೆ. ಬ್ರಾಹ್ಮಣ ಸಂಸ್ಕಾರ ಅಲ್ಲಿ ರೆಕಾರ್ಡ್ ಆಗೋದಿಲ್ಲ, ಕಾಣಿಸೋದಿಲ್ಲ. इसलिए
किसी भी व्यर्थ संस्कार के वश होना, अपने से ही युद्ध करना, घड़ी घड़ी खुशी गुम हो जाना, यह ಕ್ಷತ್ರಿಯಪನ್ ಕೆ ಸಂಸ್ಕಾರ. ಆದ್ದರಿಂದ ಆಗಾಗ ವ್ಯರ್ಥ ಸಂಸ್ಕಾರಗಳಿಗೆ ವಶ ಆಗುವುದು, ತಮ್ಮ ಜೊತೆಗೆ ತಾವೇ ಯುದ್ಧ ಮಾಡುವುದು, ಗಡಿ ಗಡಿ ಆಗಾಗ ಖುಷಿಯನ್ನು ಕಳ್ಕೊಳ್ಳುವುದು, ಇದು ಕ್ಷತ್ರಿಯತನದ ಸಂಸ್ಕಾರ ಆಗಿದೆ. ಬ್ರಾಹ್ಮಣ ಅರ್ಥಾತ್ ರೂಲರ್ व्यर्थ संकल्पों से मुक्त होंगे, ಪರವಶ ನಹಿ. ಬ್ರಾಹ್ಮಣರು ಅಂದರೆ ಆಡಳಿತ ಅಧಿಕಾರಿಗಳು, ನಿಯಂತ್ರಣಾಧಿಕಾರಿಗಳು. ಅವರು ಸದಾ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತ ಆಗಿರ್ತಾರೆ, ಪರವಶ ಆಗಿರೋದಿಲ್ಲ. ಸ್ಲೋಗನ್. मास्टर सर्वशक्तिवान वह है जो दृढ़ प्रतिज्ञा से सर्व समस्याओं को सहज ही पार कर ले. ಮಾಸ್ಟರ್ ಸರ್ವಶಕ್ತಿವಾನ್ ಯಾರೆಂದರೆ ದೃಢ ಪ್ರತಿಜ್ಞೆಯಿಂದ ಯಾರು ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಪಾರು ಮಾಡ್ತಾರೆ. ಸಹಜ ಸಮಸ್ಯೆಗಳಿಂದ ಮಾಸ್ಟರ್ ಸರ್ವಶಕ್ತಿವಾನ್ ಯಾರೆಂದರೆ ಯಾರು ದೃಢ ಪ್ರತಿಜ್ಞೆಯಿಂದ ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಪಾರು ಮಾಡ್ತಾರೆ, ಅವರೇ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರ್ತಾರೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.
ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಡಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ.